ಎಲ್ಲರ ಜೊತೆ ಕುತ್ಕೊಂಡು ನೋಡಿದೆ ನಾನು ಫಸ್ಟ್ ಶೋ. ನನಗೂ ಭಯ ಇತ್ತು ಹೇಗೆ ಬಂದಿರುತ್ತೆ ಅಂತ. ಹೊಸ ಪಾತ್ರ ನಾನು ಮಾಡಿರೋದು ಒಂದು ಸೈಕಿಕ್ ಮೆಂಟಾಲಿಟಿ ಇರುವಂಥ ಒಂದು ಪಾತ್ರ. 2 ಪಾತ್ರ ಅಂದರೆ ಡ್ಯೂಯಲ್ ಪಾತ್ರ ಅನ್ನೋದನ್ನ ಇದುವರೆಗೂ ನಾವು ಬಿಟ್ಕೊಟ್ಟಿರ್ತಿಲ್ಲ. ಜನ ಅದರಲ್ಲೂ ತುಂಬ ಎಂಜಾಯ್ ಮಾಡಿದ್ದಾರೆ. ಒಂದು ಶಿವ ಅಂತ ಒಂದು ಪಾತ್ರ, ಅಮರ್ ಅನ್ನೋ ಪಾತ್ರ ಸೈಕೋ. ಸೊ ಅದ್ಭುತವಾಗಿ ಸಿನಿಮಾ ಮಾಡಿ ಬಂದಿದೆ. ಇದು ಡೈರೆಕ್ಟರ್ ಮೂವಿ. ಪುಷ್ಕರ್ ಗಿರಿಗೌಡ ಡೈರೆಕ್ಟರ್ ಆಗಿ ಹೊರ ಹೋಗಿದ್ದಾರೆ ಸಿನಿಮಾದಲ್ಲಿ. ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್ ಇಟ್. ಅವ್ರ ಸಿಲ್ಕ್ ಮಂಜು ಸರ್ ಇದನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಅವ್ರ ಮಗ ಚೇತನ್ ಮಂಜು. ಸಿನಿಟೆಕ್ಸ್ ಸೂರಿ ಅವ್ರ ಕೆಲಸ DOP ಕೆಲಸ ನಿಜವಾಗಿ ಸುಸ್ತಾಗೋಯ್ತು ನನಗೆ. ಅಂಥ ಫ್ರೇಮ್ಸ್ ನನ್ನನ್ನು ಅಷ್ಟು ಒಂದಿದಾಗಿ ಎಫೆಕ್ಟಿವ್ ಆಗಿ ನನ್ನನ್ನು ನೋಡಿ ನಾನು ಸಪ್ರೇಟಾಗಿ ಒಬ್ಬ ಸರ್ದಾರ್ ಸತ್ಯಾಗಿ ಕೂತ್ಕೊಂಡು ನೋಡಿದೆ ನಾನು. ಪಾತ್ರಗಳು ಬೇರೆ ಲೆವೆಲಲ್ಲಿ. ಸೊ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇಡೀ ಕರ್ನಾಟಕದ ಜನತೆಗೆ ಒಂದು ಅವರ ಆಶೀರ್ವಾದದಲ್ಲಿ ಬದುಕ್ತಾ ಇದ್ದೀನಿ. ಕರ್ನಾಟಕದ ಅನ್ನ ತಿಂತಾ ಇದ್ದೀನಿ. ನಾನು ಅವರು ಇಂಡಿಯಾ ಕೆಲಸ ಮಾಡ್ತೀನಿ. ಈ ಸಿನಿಮಾ ನನ್ನ ಬತ್ತಳಿಕೆಯಲ್ಲಿ ಇನ್ನೊಂದು ಭಾಳ ನನ್ನ ಕರ್ನಾಟಕದ ಹೆಮ್ಮೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪುಷ್ಕರ್ ಹರೀಶ್ ಗೌಡ ಡೈರೆಕ್ಟರ್ ಆಗಿ ಹೊರಹೊಮ್ಮಿದ್ದಾರೆ ಸಿನಿಮಾದಲ್ಲಿ. ಅವ್ರ ಮೇಲೆ ನನಗೆ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಇನ್ನೂ 1000 ಪಟ್ಟು ಜಾಸ್ತಿ ಆಯಿತು. ಬಿಕಾಸ್ ಅವರ ಶಾರ್ಟ್ ಕಟಿಂಗ್ಸು ಮತ್ತು ಇನ್ವೆಸ್ಟಿಗೇಷನ್ ಪೋರ್ಷನ್ಸು ಅಂತ ಸೈಕಿಕ್ನ ತೋರಿಸಿರೋ ವಿಧಾನ, ಲಾಜಿಕ್ ಇಟ್ಟಿರೋದು. ಸಿನಿಮಾ ನಾನೆಲ್ಲ ಹೇಳಿಬಿಟ್ರೆ ತಪ್ಪಾಗುತ್ತೆ, ದಯವಿಟ್ಟು ನೋಡಬೇಕು. ಈ ಸಿನಿಮಾ ನಮ್ಮ ಹೆಮ್ಮೆ, ನಮಗೆ ಹೆಮ್ಮೆ. ನೀವು ಮುಂದೆ ತರೋದಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಡೈರೆಕ್ಟರ್ ಅಂತ ನನಗೆ ಮಾತ್ರ ಗೊತ್ತಿದೆ. ಸೊ ನನ್ನ ಕೈಲಾದಷ್ಟು ಮ್ಯಾಕ್ಸಿಮಮ್ ಅವರಿಂದ ನಾನು ನಿಂತಿದ್ದೀನಿ. ಈ ಸಿನಿಮಾ ಪ್ರತಿಯೊಬ್ಬ ಸಿನಿಮಾ ಪ್ರಿಯನಿಗೆ ತಲುಪೋವರೆಗೂ ನಾವು ನಮ್ಮ ವ್ಯವಸಾಯ ಮಾಡ್ತೀವಿ. ನಿಮ್ಮೆಲ್ಲರ ಋಣದಲ್ಲಿ ಬದುಕ್ತಾ ಇದ್ದೀನಿ. ಇನ್ನೊಂದು ಸತಿ ಹೇಳ್ತೀನಿ, ಸರ್ದಾರ್ ಸತ್ಯ ಆ್ಯಕ್ಟಿಂಗ್ನೇ ನಂಬ್ಕೊಂಡು ಬದುಕಿರೋನು, ಆ್ಯಕ್ಟಿಂಗೆಲ್ಲ ಜೀವನ ಕಟ್ಕೊಂಡಿರೋನು. ನಿಮ್ಮೆಲ್ಲ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಸೈಕಿಕ್ ನಾನು ಕೊಡ್ತಾ ಇರೋ, ನನ್ನ ಮನಸಾರೆ ಕೊಡ್ತಾ ಇರೋಂಥ ಒಂದು ಅದ್ಭುತವಾದ ಒಂದು ರಿವ್ಯೂ ಏನು ಅಂತ ಹೇಳಿದ್ರೆ ನನಗೆ ಎಕ್ಸಲೆಂಟಾಗಿ ಎಕ್ಸ್ಪೀರಿಯನ್ಸ್ ಆಯಿತು. ಈ ಥರದೊಂದು ಪಾತ್ರ ಮಾಡಿದ್ದೀನಿ ಅಂತ ನನಗೆ ಹೆಮ್ಮೆ ಆಯಿತು. ನಾನು ಡೈರೆಕ್ಟರ್ ಥ್ಯಾಂಕ್ಸ್ ಹೇಳ್ತೀನಿ, ಇಡೀ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ಇಡೀ ನನ್ನ ಕನ್ನಡ ಜನತೆಗೆ ಥ್ಯಾಂಕ್ಸ್ ಹೇಳ್ತೀನಿ, ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಲವ್ ಯು ಆಲ್. ಥ್ಯಾಂಕ್ಸ್.